ಕೋಡುಬಳೆ ಅಂದ್ರೆ ಅಡುಕಲೆ. ಇಲ್ಲಿ ನೋಡಿ, ಕೊಪ್ಪಳದ ಉದಾಹರಣೆ ಕೊಡ್ತೀವಿ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕಾಗಿ ಸಚಿವರುಗಳ ನಡುವೆ ಬಹಳ ಪೈಪೋಟಿ ಇದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮೇಲೆ ರಾಯರೆಡ್ಡಿ ಅವರು ಗಮನ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ತಂಗಡಗಿ ಕೂಡ ಕಣ್ಣಿಟ್ಟಿದ್ದಾರೆ. ಸದ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ರಾಯರೆಡ್ಡಿ ಅವರು. ಗದಗ ಬರ ಪರಿಶೀಲನೆ ಇದ್ರೂ ಕೂಡ ನಿನ್ನೆ ಅವರು ಯಲಬುರ್ಗದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಯಲಬುರ್ಗದಲ್ಲಿ ಬರ ಪರಿಶೀಲನೆ ಮಾಡಿದ್ದಾರೆ ಸಚಿವ ರಾಯರೆಡ್ಡಿ ಅವರು. ತಂಗಡಗಿ ಜೊತೆ ಯಲಬುರ್ಗ, ಕುಕನೂರ ಭಾಗದಲ್ಲಿ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಅವರು ಬರ ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಇದಲ್ವಾ ಬೇಕಾಗಿರೋದು. ಈಗ ಹೌದಪ್ಪ, ಅವರು ಗದಗಕ್ಕೆ ಯಾಕೆ ಹೋಗಿಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಹೌದು, ಬಟ್ ಇವತ್ತು ಹೋಗ್ತೀನಿ, ನಿನ್ನೆ ನನ್ನ ಕ್ಷೇತ್ರ ಒಂಚೂರು ನೋಡ್ಕೊಂತೀನಿ ಅಂತ ಹೇಳ್ಕೊಂಡು ಅಲ್ಲಿನ ಉಸ್ತುವಾರಿ ಸಚಿವರು ಜೊತೆಗೆ ಹೋಗಿದ್ದಾರೆ. ನೋಡಿ, ಇದಲ್ವಾ ಬೇಕಾಗಿರೋದು ಜನಸಾಮಾನ್ಯರಿಗೆ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ. ಈಗ ಅವರು ಏನಾದರೂ ಓವರ್ಟೇಕ್ ಮಾಡ್ತೀಯಾರೋ ಅಥವಾ ಅವ್ರಿಗೆ ಏನು ಜವಾಬ್ದಾರಿ, ಅದೆಲ್ಲ ನಂತರ. ಬಟ್ ಏನೋ ಒಂದು ಕೆಲಸ ಮಾಡ್ತಿದಾರಲ್ಲ, ಜನರ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನುವಂಥ ಒಂದು ಆಶಾಭಾವನೆಯಲ್ಲಿ ಇವ್ರುಗಳಿಗೆ ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಹೊಸ ಸರ್ಕಾರ ಅಂದ್ರೆ ಈಗ ಬಂದ ಮೇಲೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಆಗ್ಯಾರ, ಗೊತ್ತಾ? ಅವೆಲ್ಲ ನಮ್ಮ ಸಿದ್ದರಾಮಯ್ಯನವರು ಇದ್ರು. ಈಗ ಅವ್ರನ್ನ ಬದಲಿ ಮಾಡಿ ಶಿವಕುಮಾರ್ ಅವರು ಮಾಡಿದ್ವಿ. ನಾನು ಮಂತ್ರಿ ಆಗಿದ್ದೇನೆ, ಶಿವರಾಜ್ ಅವರು ಮಂತ್ರಿ ಆಗಿದ್ದಾರೆ. ಶಿವರಾಜ್ ಅವ್ರನ್ನ ಕೊಪ್ಪಳ ಜಿಲ್ಲಾದ ಎಲ್ಲ ತಾಲೂಕಾಗ ಹೋಗ್ಲಿಕ್ಕೆ ಹೇಳ್ಯಾರ. ನನ್ನ ಗದಗ ಜಿಲ್ಲಾದಾಗ ಹೇಳ್ಯಾರ. ನಾನು ಗದಗಿಗೆ ಹೋಗಿ ಬರ್ತೇನೆ ಎಲ್ಲ ತಾಲೂಕು. ಈಗ ಒಂದೇ ನಮ್ಮ ತಾಲೂಕು ಬಂದಿದ್ದೀನಿ. ಎಲ್ಲ ಈಗ ನಾನು ನೋಡಿದ್ದೇವೆ. ಜಿಲ್ಲಾಧಿಕಾರಿ DC ಅವರು ಬಂದ ಮೋಹನ್ ರಾಜ್ ಅಂತೇಳಿ ಅವರು ದೊಡ್ಡ IAS ಆಫೀಸರ್. ಬಸವರಾಜ ರಾಯರೆಡ್ಡಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದರೆ ಬನ್ನಿ ಕೇಳೋಣ. ಸುಮಾರು 181 ತಾಲೂಕಾ ಪರಿಸ್ಥಿತಿ ಕೆಟ್ಟದಿದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಜಿಲ್ಲೆಗೆ ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಶಿವರಾಜ್ ತಂಗಡಿಯವ್ರಿಗೆ ನೀವು ಅವರು ಕೊಪ್ಪಳ ಹೋಗ್ತೀನಿ ಸರ್ ನಾನಂದರು. ಆಯಿತು, ಕೊಪ್ಪಳ ಹೋಗಲಿ ಅಂತ ಹೇಳಿದರು. ನೀವು ನನಗೆ 2 ಜಿಲ್ಲೆ ತೊಗೊ ಅಂತ ಹೇಳಿದರು, ಯಾರು ಚೀಫ್ ಮಿನಿಸ್ಟ್ರು. ಇನ್ಫ್ಯಾಕ್ಟ್ ನಾನು 2 ಹೇಳಿದೆ, ಒಂದು ಗದಗ ಹಾವೇರಿ ಹೇಳಿದೆ. ಇಲ್ಲ, ಹಾವೇರಿಗೆ ಆದರೂ ಹೋಗ್ತಾರೆ ಬಿಡಿ ಅಂದರು. ಹಂಗೆ ವಿಜಯನಗರಕ್ಕೆ ಹೋದ್ರು, ವಿಜಯನಗರ ಜಮೀರ್ ಅಹಮದ್ಗೆ ಹೋಗಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಕೇಳ್ತೀನಿ, ಚೀಫ್ ಮಿನಿಸ್ಟರ್ ಟೇಕ್ 2 ಡಿಸ್ಟ್ರಿಕ್ಟ್ ಅಂತ. ಸೊ ಅದಕ್ಕೆ ನಾನು ಗದಗ ಪ್ರವಾಸವನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ಡಿಟೇಲ್ ರಿಪೋರ್ಟ್ ಮಾಡ್ತಾಯಿದ್ದೀನಿ ನಾನು. ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ಕೂಡ ಬರ ಪರಿಸ್ಥಿತಿ ಬಗ್ಗೆ ರಾತ್ರಿ 8 ಗಂಟೆ ಬ್ರೀಫ್ ಮಾಡಿರಿ ಅಂತಲೂ ಹೇಳಿದ್ದೀನಿ ನಾನು ಈಗಾಗಲೇ DC ಅವರಿಗೆ. ಮತ್ತು ಸನ್ಮಾನ್ಯ ಮಂತ್ರಿಗಳಾದಂಥ ತಂಗಡಿಗೆಯವರು ಕೂಡ ಬರ್ತಾರೆ. ಅದಕ್ಕೆ ತಂಗಡಿಗೆಯವರು ನಾನು ಈ ಜಿಲ್ಲೆಯಲ್ಲಿ 2 ಮಂತ್ರಿಗಳಾಗಿದ್ದೇವೆ. ಇವತ್ತು ನಮ್ಮ ಮುಂದೆ ಭಾಳಷ್ಟು ಜನರ ನಿರೀಕ್ಷೆ ಇದೆ. ಜನ ಭಾಳ ಕೋಡುಬಳೆ ಅಂದ್ರೆ ಅಡುಕಲೆ.